ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಸಾಕಷ್ಟು ವಿಚಾರಗಳಿಗೆ ಸುದ್ದಿ ಆಗ್ತಿದೆ. ವಿಶೇಷವಾಗಿ ಸಚಿವರ ಸಭೆ ಸೇರಿದಂತೆ ಅದಕ್ಕೂ ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರ ಅವೆಲ್ಲದರ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇರುವಂಥವರು ಸಚಿವರಾಗಿರುವಂಥ KN ರಾಜಣ್ಣ ಅವರು ಕೂಡ. ಇವತ್ತು ರಾಜಣ್ಣ ಅವರ ನಮ್ಮ ಜೊತೆಗೆ. ರಾಜಣ್ಣ ಅವರ ನನ್ನ ಮೊದಲ ನೇರ ಪ್ರಶ್ನೆ ತಮಗೆ, ತಾವು ಎಲ್ಲರೂ ಸೇರಿ ಮಾಡಬೇಕು ಅಂತ ಅಂದುಕೊಂಡಿದ್ದ ದಲಿತ ಸಮುದಾಯದ ಶಾಸಕರುಗಳ ಸಭೆಯನ್ನು ರದ್ದು ಮಾಡಿಸಿದವರು ಯಾರು ಮತ್ತು ಯಾಕೆ? ನೋಡಿ, ಪದೇ ಪದೇ ಹೇಳಿದೆ ನಾನು ಆಗಲೇ, ರದ್ದು ಆಗಿಲ್ಲ ಅಂತಕ್ಕಂಥದ್ದು. ಈಗ ಪರಮೇಶ್ವರ್ ಅವರು ಸಭೆಯನ್ನು ಆಯೋಜನೆ ಮಾಡ್ತಕ್ಕಂಥ ನೇತೃತ್ವ ವಹಿಸಿದ್ರು. ಅವ್ರ ಜೊತೆ ನಾವು ಎಲ್ಲ ಸೇರಿದ್ದೀವಿ. ಅವರೊಬ್ಬರನ್ನ ಅಂತೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನಾವು ಪಕ್ಷದ ನಮ್ಮ ಎಲ್ಲ ರಾಹುಲ್ ಗಾಂಧಿಯವರಿಂದ ಹಿಡಿದು ಒಂದು ದೊಡ್ಡ ಸಮಾವೇಶವನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆ ಇತ್ತು. ಆ ಯೋಚನೆಯಲ್ಲಿ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಮುಂದಿನ ಸಮಾವೇಶದ ರೂಪುರೇಷೆಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದಕ್ಕೆ ಕರೆದಿದ್ದೇ ಹೊರತು ಅದು ಯಾರ ಒಬ್ಬರ ವಿರುದ್ಧವಾಗಿ ಅಲ್ಲ ಅಂತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಸ್ಪಷ್ಟ ಮಾಡಲಿಕ್ಕೆ ಬಯಸ್ತೀನಿ. ಮತ್ತು ಪರಮೇಶ್ ಸಾಹೇಬರು ಕೂಡ, ನೀವು ಅವರು ಮುಂದೂಡಿದ ಪ್ರಕಟಣೆ ಅಂತೇಳಿ ಒಂದು ಪತ್ರ ಇಶ್ಯೂ ಮಾಡಿದ್ದಾರೆ, ನಿಮ್ಮ ಹತ್ರ ಎಲ್ಲರ ಹತ್ರನೂ ಇರುತ್ತೆ. ಅದರಲ್ಲಿ ಅವರು ಮುಂದೂಡಲಾಗಿದೆ ಅಂತ ಬರೆದಿದ್ದಾರೆ ಹೊರತು ರದ್ದುಪಡಿಸಲಾಗಿದೆ ಅಂತ ಬರೆದಿಲ್ಲ. ಮುಂದೂಡಿದ್ದೇವೆ, ಮುಂದಿನ ಒಂದು ಸೂಕ್ತವಾದಂಥ ಸಮಯ ನೋಡಿಕೊಂಡು ಎಲ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅವರು ರದ್ದು ಮಾಡಿದ್ದೀರಿ ಅಂತ ಹೇಳಿಲ್ಲ. ಯಾಕೆ ಮುಂದೂಡಿದ್ರಿ? ಹಾಗಾದ್ರೆ ಒಂದು ಸಭೆ ಆಯಿತು, ಅವತ್ತು ನೀವು ಮುಖ್ಯಮಂತ್ರಿಗಳು ಒಟ್ಟಿಗೆ ಒಂದು ಊಟ ಮಾಡಿದ್ರಿ, ನೀವು ಇವ್ರಗಳ ಜೊತೆ ಒಂದು ಊಟ ಮಾಡ್ತಿದ್ರಿ, ಯಾಕೆ? ಕಾರಣ ಏನು? ಮುಂದೂಡಲಿಕ್ಕೆ ಕಾರಣ ಏನೋದ್ರೂ ಪತ್ರದಲ್ಲೇ ಬರೆದಿದ್ದಾರೆ. ಅದನ್ನ ಬಿಟ್ಟು ನಾನು ಬೇರೆ ಯಾಕೆ ಸುರ್ಜೇವಾಲಾ ಅವರು ಏನು ಹೇಳುವಂಥ ಇಂಟೆನ್ಷನ್ ಏನಿತ್ತು ಹಾಗಾದ್ರೆ? ಅದನ್ನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರ ನೀವು? ನಾವು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ, ಪಕ್ಷದ ಇತಿಮಿತಿನಲ್ಲೇ ಮಾಡ್ತಕ್ಕಂಥದ್ದು ಒಂದು. ಆದರೆ ಸುರ್ಜೇವಾಲಾ ಅವರು ನನಗೆ ಮಾತಾಡಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾತಾಡಿ ಈ ಒಂದು ಡಿನ್ನರ್ ಮೀಟಿಂಗ್ ಸಭೆ ಏನಾಯಿತು ಮಂತ್ರಿಗಳದ್ದು, ಮುಖ್ಯಮಂತ್ರಿ ನಾವೆಲ್ಲ ಮಾಡಿದ್ದು, ಅದರಿಂದ ಎಲ್ಲ ಕಾಮೆಂಟ್ಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ. ಇದು ಸೂಕ್ತವಾದಂಥ ಕಾಲ ಅಲ್ಲ, ಈ ರೀತಿ ನೀವು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅದನ್ನು ಮುಂದಾಕಿದ್ದೀವಿ ಅಂತೇಳಿ ಪ್ರಕಟಣೆನೂ ಕೂಡ ಸನ್ಮಾನ್ಯ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಈ ಥರ ಏನು ಸೂಚನೆ ಕೊಟ್ಟಿದ್ದಾರೆ, ಈ ಸೂಚನೆ ಹಿನ್ನೆಲೆಯಲ್ಲಿ ಇದನ್ನು ಮುಂದೂಡಲಾಗಿದೆ ಅಂತ ಬರೆದಿದ್ದಾರೆ. ಅವ್ರ ಸೂಚನೆ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಮಧ್ಯೆ ಏನು ಮಾತುಕತೆ ಆಗಿದೆ ನನಗೆ ಗೊತ್ತಿಲ್ಲ. ಅದರಿಂದ ಅವರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಅವ್ರಿಗೆ ಕೇಳಬೇಕೆ ಹೊರತು ನನ್ನನ್ನು ಕೇಳಿದ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ದಲಿತ ನಾಯಕರುಗಳು ಸಭೆಯನ್ನು ಮಾಡಬಾರ್ದು ಅಂತ ಯಾರು ತಡೆದಿದ್ದು? DK ಶಿವಕುಮಾರ್ ಅವ್ರ ಆಸ್ತಿ ಏನು ಕೇಳಿಲ್ವಲ್ಲ, ನಾವು ಆಸ್ತಿ ತಗೊಂಡಿದ್ವಲ್ಲ, ನೀವು ಕೇಳ್ತಾ ಇದ್ದೀರಿ. ಅಲ್ಲ, ಅವರೇನಾದರೂ ಯಾರೇ ಮಾಡಲಿ, ನಾವೇನು ಅವ್ರ ಆಸ್ತಿ ಏನು ಬರ್ಸ್ಕೊಂಡಿಲ್ಲ, ನಾವು ಬರ್ಸ್ಕೊಳ್ಳೋಕ್ಕೆ ಪ್ರಯತ್ನ ಏನು ಮಾಡೋದಿಲ್ಲ. ಯಾರೇ ಮಾಡಲಿ, ನೋಡಿ, ನಾವು ಇವತ್ತು ಮಾತೆತ್ತಿದ್ರೆ ಸಂವಿಧಾನದ ಪೀಠಿಗೆ ಓದಿಸ್ತೀವಿ ಸ್ಕೂಲ್ಗಳಲ್ಲಿ, ಮತ್ತು ಎಲ್ಲ ಕಡೆ ಅಂಬೇಡ್ಕರ್ ಅಂತ ನಾವು ಎಲ್ಲ ಕೂಡ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟಂಥ ಸಂವಿಧಾನದ ಹಿನ್ನೆಲೆಯಲ್ಲಿ ನಾವೆಲ್ಲ ಇವತ್ತು ರಾಜ್ಯ ನಡೆಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸಂವಿಧಾನದ ಒಂದು ಮಾರ್ಗಸೂಚಿಯಂತೆ ನಾವು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದೇವೆ. ಆದರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿ. ಅವ್ರು ಏನು ಪ್ರತಿಪಾದನೆ ಮಾಡಿದ್ದು ಎಲ್ಲರೂ ವಿದ್ಯಾವಂತರಾಗಬೇಕು ಮತ್ತು ಎಲ್ಲರೂ ಸಂಘಟಿತರಾಗಬೇಕು, ಆಮೇಲಿಂದ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಮೂಲ ಮಂತ್ರ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆ. ಆ ಮೂಲ ಮಂತ್ರದಲ್ಲಿ ನಾವು ವಿದ್ಯಾವಂತರಾದ ಮೇಲೆ ಸಂಘಟಿತರಾಗಿ ಹೋರಾಟ ಮಾಡ್ತಕ್ಕಂಥದ್ದಿದೆ. ಅದನ್ನು ನಾವು ಆ ದಿಸೆಯಲ್ಲಿ ನಾವು ಕಾರ್ಯಕ್ರಮ ರೂಪಿಸಿದ್ವೇ ಹೊರತು ನಾವು ಏನು ನಕ್ಸಲೈಟ್ಸ್ಗಳ ಕಾರ್ಯಕ್ರಮ ನಾವೇನು ರೂಪಿಸೋಕೆ ಹೋಗಿಲ್ಲ. ಆದ್ದರಿಂದ ಅದನ್ನು ತಪ್ಪು ತಿಳುವಳಿಕೆಯಿಂದ ಈ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸರ್, ಹಾಗಾದರೆ CLP ಸಭೆಗೆ AICCಯ ಪ್ರಧಾನ ಕಾರ್ಯದರ್ಶಿಗಳು ಅಥವಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬರೋ ಸಾಧ್ಯತೆ ಇದೆ ಅನ್ನೋದು ಬಂದರೆ ಅಲ್ಲೇ ನೇರವಾಗಿ ಕೇಳ್ತೀರಾ, ನಾವು ಸಭೆ ಮುಂದೂಡಿದ್ದೀವಿ ಅಷ್ಟೇ, ನಾವು ಮಾಡ್ತೀವಿ, ಪರ್ಮಿಷನ್ ಬೇಕು ಅಂತ ಕೇಳ್ತೀರಾ ಅಥವಾ ಮಾಡ್ತೀವಿ ಅಂತ ಹೇಳ್ತೀರಾ? ಅದು ಪರಮೇಶ್ವರ್ ಅವರವರು ಕರೆದವರವರು, ಮುಂದೂಡಿದವರವರು. ಅದರಿಂದ ಅದಕ್ಕೆ ಸೂಕ್ತ ವ್ಯಕ್ತಿ ಉತ್ತರ ಹೇಳಲಿಕ್ಕೆ ಅವರೇ ಮಾತ್ರ. ತಾವೇನದ್ರ ಬಗ್ಗೆ ಕೇಳಲ್ಲ. ಅಲ್ಲ, ಅವರು ನನಗೆ ಪ್ರಶ್ನೆ ಮಾಡಿದ್ರೆ ನಾನು ಏನು ಉತ್ತರ ಹೇಳಬೇಕು ಹೇಳ್ತೀನಿ. ಆದರೆ ಈ ಒಂದು ಸಭೆ ಕರೆದಂಥದ್ದು, ಸಭೆ ಮುಂದೂಡಿದಂಥದ್ದಕ್ಕೆ ರೂವಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು
ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು, ಮಾಡದೇ ಇರ್ಬೋದು. ಆದರೆ ನಾವೇನು ಪರಮೇಶ್ವರ್ ಅವರು ಸಭೆ ಕರೆದಿದ್ರು, ಆ ಸಭೆ ಕರಿತಕ್ಕಂಥ ಪೂರ್ವಭಾವಿ ಸಭೆ ಅದು. ಆ ಪೂರ್ವಭಾವಿ ಸಭೆ ಕರಿತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿ ನಾವೆಲ್ಲರೂ ನಮ್ಮನ್ನು ಸಲಹೆ ಕೇಳಿದರು. ನಾವು ಆ ಸಲಹೆಯಂತೆ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಿಕ್ಕೆ ನಾವು ಕೂಡ ಒಪ್ಪಿದ್ದು. ಆ ದಿವಸನಲ್ಲಿ ಮಾಡಿದ್ರು ಅವರು. ನಂತರ ಕಾಂಗ್ರೆಸ್ ಹೈಕಮಾಂಡು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಕೊಟ್ಟಂಥ ಸೂಚನೆ ಮೇರೆಗೆ ಮುಂದೂಡಿದ್ದೇವೆ ಅಂತೇಳಿ ಪ್ರಕಟಣೆಯನ್ನು ಹೊರಡಿಸಿದ್ರು. ಅಷ್ಟಕ್ಕೆ ಮಾತ್ರ ನನ್ನ ಮಾತುಗಳು ಈ ಇಷ್ಟೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಒಂದು ಕೋಆರ್ಡಿನೇಷನ್ ಕಮಿಟಿ ಏನಾದ್ರು ಬೇಕು ಅಂತ ಅನ್ಸುತ್ತಾ? CM DCM ಹೆಡೆಡ್ ಪವರ್ ಸೆಂಟ್ರು ಇಲ್ಲಿ ಇನ್ನೊಂದು ಏನಾದರೂ ಬೇಕು ಅಂತ ಅನ್ಸುತ್ತೆ ತಮಗೆ? ಏನಾದರೂ ಅವಶ್ಯಕತೆ ಏನಿಲ್ಲ. ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. DK ಶಿವಕುಮಾರ್ ಕೂಡ ಪಕ್ಷವನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರಲ್ಲಿ ಕೋಆರ್ಡಿನೇಷನ್ಗೂ ಏನು ಕೊರತೆ ಇಲ್ಲ. ಅದರಿಂದ ಕೋಆರ್ಡಿನೇಷನ್ ಕಮಿಟಿಯ ಇನ್ನೊಬ್ಬರು ಬೇರೆಯವರ ಈ ಒಂದು ಹಂತದಲ್ಲಿ ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಅಗತ್ಯತೆ ಏನೂ ಇಲ್ಲ ಅಂತೇಳಿ ನನ್ನ ಒಂದು ಭಾವನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿನ ಅಕಸ್ಮಾತ್ ಅವರೇನಾದರೂ ಪವರ್ ಶೇರಿಂಗ್ ಇದೆ ಅನ್ನೋದಾದರೆ ತಾವು DK ಶಿವಕುಮಾರ್ನು ಒಪ್ತೀರಾ ಇಲ್ಲ? ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ರಾಷ್ಟ್ರೀಯ ಪಕ್ಷ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇಲ್ಲಿ ಯಾರೂ ಕೂಡ ರಾಜ್ಯ ಮಟ್ಟದ ಮುಖಂಡರುಗಳು ತೀರ್ಮಾನದಂತೆ ಏನೂ ನಡೆಯೋದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ತೀರ್ಮಾನ ಇರ್ತವೆ, ಒಂದೊಂದು ಸಲಹೆಗಳಿರ್ತವೆ. ಅವು ಎಲ್ಲವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡು ಅವರನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರು ಏನು ನಿರ್ಣಯ ಮಾಡ್ತಾರೆ ನಿರ್ಣಯ ಅಂತಿಮ ಇರ್ತದೆ. ಅದರಿಂದ ಯಾರನ್ನೇ ಮುಖ್ಯಮಂತ್ರಿ ಮುಂದುವರಿಸೋದು, ಬದಲಾವಣೆ ಮಾಡೋದು ಅಥವಾ ಮಂತ್ರಿ ಮಾಡೋದು, ಬದಲಾವಣೆ ಮಾಡೋದು ಏನೇ ಇದ್ದರೂ ಕೂಡ ಅದು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯ. ತಮಗೇನು ಮಾಹಿತಿ ಇದೆ ಸರ್, ಹಿರಿಯ ಸಚಿವರಾಗಿ ಹಿರಿಯ ಶಾಸಕರಾಗಿ ತಮಗೇನು ಮಾಹಿತಿ ಇದೆ? ಪವರ್ ಶೇರಿಂಗ್ ಇದೆಯಾ ಅಂತ? ಪವರ್ ಶೇರಿಂಗು ಇದೆಯೋ ಇಲ್ವೋ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ ಇರ್ತೀನಿ ಅಂತ ಹೇಳಿದಾರೋ ಇಲ್ವೋ? ಹೇಳಿದ್ದಾರೆ. ಹೇಳಿದ ಮೇಲೆ ಅದನ್ನು ನಾವೆಲ್ಲ ನಂಬ್ಕೋಬೇಕಲ್ವಾ? ನಾವು ಹೇಳೋದು ಬಿಡೋದು ಎರಡನೇ ವಿಚಾರ. ನಮ್ಮ ರೀತಿ 138 ಜನ ಶಾಸಕರು ಇದ್ದಾರೆ. ನಮ್ದು ಯಾರ್ಯಾರ್ದು ಏನೇನೇ ಅಭಿಪ್ರಾಯ ಇರ್ಬೋದು. ಈಗ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯವ್ರು ನಮ್ಮ ಬೇಡ ಪಜೆತ್ತಗೊಳಿಸ್ಬಿಡಿ, ಇನ್ನೊಬ್ಬರು ಇಂಥವ್ರನ್ನ ಮುಖ್ಯಮಂತ್ರಿ ಮಾಡಿ ಆಗ್ತದ? ಅದಾಗೋದಿಲ್ಲ. ಅದು ಏನಿರೋ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡನ ನಿರ್ಣಯ ಅಷ್ಟೇ. ಸಿದ್ದರಾಮಯ್ಯನವರು ಅಷ್ಟೇ. ನಾಳೆ ಕಾಂಗ್ರೆಸ್ ಹೈಕಮಾಂಡ್ನವರು ನೀನು ಬಿಟ್ಟಪ್ಪ ಇಂಥವ್ರು ಯಾರನ್ನೋ ಮಾಡಬೇಕು ಅಂತನೋ ಏನಾದರೂ ಮಾಡಿ ಅಂತ ಹೇಳಿದ್ರೆ ಅವರು ಕೂಡ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮ ನಿರ್ಣಯ ತಗೊಂಡ್ರೆ ಅದು ಕೂಡ ಜಾರಿ ಆಗ್ತದೆ. ದಲಿತ CM ಹೋರಾಟ ಮೊದಲಿಂದನೂ ಇದೆ ಸರ್, ಕೂಗೊಂದಿದೆ. ರಾಜ್ಯದಲ್ಲಿ ಒಂದು ದಲಿತ CM ಆಗಬೇಕು, ಅದು ಕಾಂಗ್ರೆಸ್ಸಿಂದ ಆಗೋಕ್ಕೆ ಸಾಧ್ಯನಾ ಅಂತ ಅವಕಾಶ ಬಂದರೆ ಒಪ್ತೀರ? ನಂದು ಒಂದು ದಲಿತ CM ಅಂತ ಹೇಳಿದ್ರೆ ಯಾರು ಬೇಡ ಅಂತಾರೆ, ಅಥವಾ ಮೈನಾರಿಟಿ CM ಮಾಡ್ತೀವಿ ಅಂದರೆ ಯಾರು ಬೇಡ ಅಂತಾರೆ. ನಮ್ಮ ಹೋರಾಟ ಇರ್ತಕ್ಕಂಥದ್ದು ತಳ ಸಮುದಾಯಗಳಿಗೆ ಅಧಿಕಾರ ದೊರಕಬೇಕು ಅಂತಕ್ಕಂಥದ್ದು. ಇವರೇ ಆಗಬೇಕು ಅವರೇ ಆಗಬೇಕು ಅಂತ ವ್ಯಕ್ತಿಗತವಾಗಿ ನಮ್ಮ ಅದಕ್ಕೆ ಯಾವುದೇ ಪ್ರೀತಿ ಆಗಲಿ ದ್ವೇಷ ಆಗಲಿ ಇಲ್ಲ. ನಮ್ಮ ಸಿದ್ಧಾಂತ ಅದು. ತಾವು ಅಂದರೆ ಇಡೀ ದಲಿತ ಸಮುದಾಯದ ಒಂದು ಸಭೆಯನ್ನು ಕರೆದಿದ್ರು ಸರ್, ಪರಮೇಶ್ವರರೇ ಕರೆದಿದ್ದಿರ್ಬೋದು. ಯಾಕೆ ಅದಕ್ಕೆ ಈಲ್ಡಾದ್ರಿ ಅನ್ನುವಂಥದ್ದು? ಈಗ ನೀವು ಅದನ್ನೇನಾದರೂ ಪರ್ಮಿಷನ್ AICC ಒಪ್ಪದೇ ಇದ್ದರೆ ನೀವು ಮಾಡೇ ಮಾಡ್ತೀರಾ ಮುಂದುವರೆದು? ನೋಡಿ, ಪದೇ ಪದೇ ಅದನ್ನೇ ಕೇಳಿದ್ರೆ ಅಂತಿಮವಾಗಿ ಸಭೆ ಕರೀತಕ್ಕಂಥದ್ದು ನಿರ್ಣಯ ಮುಂದೂಡಿದಂಥದ್ದು ಪರಮೇಶ್ವರ ಒಂದು ಚಿಂತನೆ ನಡೆದಿತ್ತು. ಆ ಚಿಂತನೆಗೆ ನಾವೆಲ್ಲ ಕೂಡ ಸಹಮತ ವ್ಯಕ್ತ ಮಾಡಿದ್ದು. ಅದನ್ನು ಅವರೊಬ್ಬರಿಗೋಸ್ಕರನೇ ಅವರೇನೆ ಅಂತೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾವೆಲ್ಲರೂ ಕೂಡ ಸೇರಿ ಒಂದು ಪೂರ್ವಭಾವಿ ಸಭೆ ಕರಿಬೇಕು ಅಂತ, ಸಭೆ ಮುಂದೂಡಬೇಕು ಅಂತೇಳಿ AICCದವ್ರು ಹೇಳಿದ್ಮೇಲೆ ಮುಂದೂಡಿದ್ದಾರೆ. ಮುಂದೆ ಯಾವತ್ತು ಕರೀತಾರೆ ನೋಡೋಣ. ಆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ದಲಿತ ಸಮುದಾಯದ ಮುಖಂಡರುಗಳು ಏನೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಆ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಸಂಘಟನೆ ಮಾಡಬೇಕು ಪಕ್ಷದ ಹಿತದೃಷ್ಟಿಯಿಂದ. ನಾವೇನು ದಲಿತರು ಅಂತೇಳಿದ್ರೆ ನಾವು ಬೇರೆ ಪಾರ್ಟಿ ದಲಿತರನ್ನ ಕರೆಸ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳನ್ನು, ತಳ ಸಮುದಾಯದ ಮುಖಂಡರುಗಳನ್ನು ಪೂರ್ವಭಾವಿ ಸಭೆಯಲ್ಲಿ ಕರೆದು ಅವರ ಸಲಹೆಗಳನ್ನು ಪಡೆದು ಮುಂದಿನ ದಿನಮಾನಗಳಲ್ಲಿ ದಲಿತರ ಮತಗಳು ಬೇರೆ ಕಡೆ ಹಂಚಿ ಹೋಗದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕ್ರೋಢೀಕರಿಸಬೇಕು ಅಂತೇಳಿ ಮಾಡ್ತಕ್ಕಂಥ ಉದ್ದೇಶ ಅದು. ಅದರಲ್ಲೇನು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕರೆದಂಥ ಸಭೆ ಅಲ್ಲ ಅದು. ಸರ್, ಕೊನೆಯದಾಗಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿತ್ತು. 1 ಮ್ಯಾನ್ 1 ಪೋಸ್ಟ್ ಅನ್ನೋದು ಕೂಡ ನಿಮ್ಮ ಕಾಂಗ್ರೆಸ್ನಲ್ಲಿ ಇದೆ. ಅದ್ರ ಬಗ್ಗೆ ಏನಂತೀರಿ ಸರ್? ಬದಲಾವಣೆ ಬೇಕಾ, ನೂತನ ಸಾರಥಿ ಬೇಕನ್ನಿಸ್ತಾ ಇದೆಯಾ? ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಈಗ ನೋಡಿ, ನಾನು ನಿಮಗೆ ಜ್ಞಾಪಿಸ್ತೀನಿ, ಏನನ್ನು ಜ್ಞಾಪಿಸ್ತೀನಿ ಅಂದರೆ ಈ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಕೇಂದ್ರದ ಮುಖಂಡರುಗಳು ಘೋಷಣೆ ಮಾಡಿದ್ರು.
ಘೋಷಣೆ ಮಾಡೋವಾಗ ಏನು ಹೇಳಿದ್ರು, ಇನ್ ಕರ್ನಾಟಕ CM ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್. ಫಸ್ಟ್ ಸೆಂಟೆನ್ಸು ನಿಮ್ಮಲ್ಲಿ ಇರ್ತವೆ ನೋಡಿ, ಇದರಲ್ಲಿ ಸಿಗುತ್ತೆ. ಸೆಕೆಂಡ್ ಸೆಂಟೆನ್ಸ್ ಈಸ್ DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM. And then Shivkumar will continue as president till the parliament elections. 3 ಘೋಷಣೆ ಅವರೇ ಮಾಡಿರೋದು, ನಾನು ಮಾಡಿದ್ದಲ್ಲ. ಆ ಘೋಷಣೆ ಅಂತ ನಡ್ಕೊಳ್ರಪ್ಪ ಅಂತ ಹೇಳಿದ್ರೆ ತಪ್ಪೇನು? ನಾನು ಹೇಳಿದ್ದಲ್ಲ, ಅವರೇ ಹೇಳಿದ್ದಷ್ಟೇ. ನನಗೇನು ಶಿವಕುಮಾರ್ ಇನ್ನೂ 10 ವರ್ಷ ಅಧ್ಯಕ್ಷ ಆಗಿರಲಿ ಸಂತೋಷ. ಶಿವಕುಮಾರ್ ಒಬ್ಬ ಒಳ್ಳೆ ಸಂಘಟನೆಕಾರ. ನಾನೇನು ಶಿವಕುಮಾರ್ ಸಂಘಟನೆ ಮಾಡೋದಿಲ್ಲ, ಪಕ್ಷಕ್ಕೆ ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ಅವ್ರದ್ದು ಬದಲಾವಣೆ ಮಾಡಿ ಅಂತ ನಾನು ಹೇಳಿದೆ. ಇನ್ನೂ 10 ವರ್ಷ ಇರಲಿ, ಒಳ್ಳೆ ಸಂಘಟನೆಕಾರ ಇದ್ದಾರೆ, ಪಕ್ಷ ಬಲಪಡಿಸ್ತಾರೆ, ಅದೆಲ್ಲ ಸರಿಯೇ. ಆದರೆ ನಾನು ಅದ್ರ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ ನಮ್ಮಲ್ಲಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು ಅವತ್ತು ಏನು ಪತ್ರಿಕಾ ಹೇಳಿಕೆಯನ್ನು ಹೈಕಮಾಂಡ್ನವ್ರು ಕೊಟ್ಟಿದ್ರಲ್ಲ, ಅದು ಬಗ್ಗೆ ನನ್ನ ಚಿಂತನೆ ಅಷ್ಟೇ, ಬೇರೆ ಏನು. ಮತ್ತೆ DCM ವಿಚಾರದಲ್ಲೂ ಏಕೈಕ DCM ಘೋಷಣೆ ಮಾಡಿದ್ರು, ಮತ್ತೆ ನೀವುಗಳೆಲ್ಲ DCM ಬೇಕು ಅಂತ ಕೇಳಿದ್ರಲ್ಲ? ನಾವು ಕೇಳಿದ್ದೀವಿ, ಕೊಡೋದು ಬಿಡೋದು ಹೈಕಮಾಂಡ್ನವರ ವಿಚಾರ. ನಾವು ಕೇಳಿದ್ದೀವಿ. ನಾವು ಬಿಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ನು ನಾವು ಆ ಒಂದು ಯಾಕೆ ಪ್ರಸ್ತಾಪ ಮಾಡಿದ್ದೋ ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ, ಬೇರೆ ಬೇರೆ ಸಮುದಾಯದವರಿಗೆ ಒಂದು ಅಧಿಕಾರ ಕೊಟ್ಟಾಗ ಪಾರ್ಲಿಮೆಂಟ್ ಚುನಾವಣೆಗೆ ಆ ಸಮುದಾಯದ ಮತಗಳು ಹೆಚ್ಚು ಬರ್ತವೆ ಅಂತಕ್ಕಂಥ ಉದ್ದೇಶದಿಂದ ಕೇಳಿದ್ದು. ಈಗ ಯಾವುದೋ ಚುನಾವಣೆಗಳು ಏನಿಲ್ಲ, ಈಗೇನಾದ್ರೂ ಬೇಡಿಕೆನೂ ಏನಿಲ್ಲ ಈಗ. ಓಕೆ, ಇದು ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವ್ರು ಹೇಳ್ತಾ ಇರುವಂಥ ಮಾತು. ಅಂದರೆ ನಾವು ನಡೆಸೋಕ್ಕೆ ಮುಂದಾಗಿದ್ದಂಥ ಸಭೆಯನ್ನು ಕೆಲವು ಸೂಚನೆ ಮೇಲೆಗೆ ಮುಂದೂಡಿದೀವಿ ಹೊರತು ಅದು ರದ್ದಾಗಿಲ್ಲ, ಮತ್ತು ಯಾವ ವಿಚಾರದಲ್ಲೂ ಕೂಡ ಮುಕ್ತವಾಗಿ ಮಾತನಾಡ್ತೀವಿ ಹೊರತು ಬೇರೆ ಯಾವುದೇ ಗೊಂದಲ ಇಲ್ಲ ಅನ್ನೋದು ಸಚಿವ ರಾಜಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಸುಕೇಶ್, ಪಬ್ಲಿಕ್ TV, ಬೆಂಗಳೂರು.